10% ತಗೊಂತಾರೆ ನೀವು ತಗೊಳ್ಳಲ್ಲ ಅವರು. ಬರ್ತಿರುವಾಗ ನಿಮಗೆ ಹೌದು, ಯುನಿಬಿಕ್ ಬಿಸ್ಕೆಟ್ ಫ್ಯಾಕ್ಟರಿ ಇದೆ, ಆಮೇಲೆ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಇದೆ, APMC ಆಡ್ ಇದೆ, ಕ್ರಿಕೆಟ್ ಗ್ರೌಂಡ್ ಕೂಡ ಆಲೂರು ಕ್ರಿಕೆಟ್ ಸ್ಟೇಡಿಯಂ ಇದೆ. 25 ಎಕರೆಯಲ್ಲಿ ನಿಮಗೆ ಒಂದು ಕ್ರಿಕೆಟ್ ಗ್ರೌಂಡ್ ಕೂಡ. ಒಂದ್ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬೇಕಾಗಿರೋದೇನು, ವಾಟರ್ ಕನೆಕ್ಷನ್, ರೋಡ್, ಎಲೆಕ್ಟ್ರಿಕಲ್. ಇವಾಗ 1 ಮಂತ್ ಆಯ್ತು ಇದು ಸ್ಟಾರ್ಟ್ ಮಾಡಿ. ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಅಷ್ಟೇ, ಒಂದು 10 ನಿಮಿಷ ಅಷ್ಟೇ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಕ್ ನೋಡಿ. ಮೇಡಮ್ ಪ್ರೈಸ್ ಎಷ್ಟು ಇಟ್ಟಿದ್ದೀರಾ? ಎಷ್ಟಿರ್ಬೋದು ಸರ್ ನಿಮ್ಗೆ ಪ್ರಕಾರ? ಜನಗಳಿಗೋಸ್ಕರ ಅಂತಾನೆ ಇನ್ನೂ ಕಮ್ಮಿ ಕೊಡ್ತಾ ಇದೀವಿ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬಾ ಜನ ಹುಡುಕ್ತಾ ಇದ್ರಿ DC ಕನ್ವರ್ಷನ್. ಸುಮಾರು ಪ್ರಾಪರ್ಟೀಸ್ ವಿಡಿಯೋಸ್ಗಳನ್ನ ನಾನು ನಮ್ಮ ಚಾನಲ್ ಮಾಡಿದ್ವಿ. ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಸರ್ DC ಕನ್ವರ್ಷನ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರಬೇಕು ನೋಡ್ತಾ ಇದ್ರಿ. ಸೊ ನಾನು ಇವತ್ತು ತಂದಿರೋದು DC ಕನ್ವರ್ಷನ್ ಭುವನ್ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಕಡೆಯಿಂದ ಈ ಒಂದು ಪ್ರಾಪರ್ಟಿನ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು DC ಕನ್ವರ್ಷನ್ ಲ್ಯಾಂಡ್. ಸೊ ಲಿಮಿಟೆಡ್ ಸೈಟ್ ನ ಅವೈಲೇಬಲ್ ಇರುವಂತದ್ದು. ಸೊ ಆದಷ್ಟು ಈ ಒಂದು ಲೇಔಟ್ ಅಲ್ಲಿ ಸುಮಾರು ಸೈಟ್ ಗಳೆಲ್ಲ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ಟಿದೆ. ಸೊ ಲಿಮಿಟೆಡ್ ಸೈಟ್ ಅಂತಾನೆ ಹೇಳ್ಬೋದು. ನೀವು ಇನ್ ಕೇಸ್ ಏನಾದ್ರು ಮನೆಗಳಲ್ಲಿ ಇಲ್ಲ ಫ್ಯಾಮಿಲಿಗಳಲ್ಲಿ ನೀವೇನಾದ್ರು ಲೇಔಟ್ ನ ಹುಡುಕ್ತಾ ಇದ್ರೆ, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಾದರೂ ನೋಡ್ತಾ ಇರೋರು, ಈ ಪ್ರಾಪರ್ಟಿ ಮಾತ್ರ ಚೆನ್ನಾಗಿದೆ. ಮತ್ತು ಕನೆಕ್ಟಿವಿಟಿ ಎಲ್ಲ ಮಾತಾಡೋಣ. ಕಂಪ್ಲೀಟಾಗಿ ನೀವು ಈ ಒಂದು ಲೇಔಟ್ನ ನೋಡ್ಬೋದು. ಕಂಪ್ಲೀಟ್ ತುಂಬ ಜನ ಹೇಳ್ತಾರೆ ರೋಡ್ ಇಲ್ಲ, ಜಲ್ಲಿಕಲ್ ಇದೆ, ತಾರ್ ರೋಡ್ ಇನ್ನೂ ಹಾಕಿಲ್ಲ ಅಂತ. ಸೊ ನೋಡ್ಬೋದು, ರೆಡಿ ಇದೆ. ಓಕೆನಾ, ತಾರ್ ರೋಡು ಇದೆ, ರೆಡಿ ಇದೆ. ಮತ್ತು ಇಲ್ಲಿ ಬಂದರೆ ನಿಮಗೆ ಪೂರ್ತಿ ಸುಮಾರು ಒಂದು 10 ರಿಂದ 11 ಸೈಟ್ನ ಅವೈಲೇಬಲ್ ಇರುವಂಥದ್ದು. ಸೊ ಏನೇನು ಸೈಟ್, ಏನೇನು ಮೆಜರ್ಮೆಂಟ್ ಸಿಗುತ್ತೆ ಅಂತ ನೋಡೋಣ. ಭುವನ್ ಡೆವಲಪರ್ಸ್ ಕಡೆಯಿಂದ ಗಗನ ಅವರು ಇದ್ದಾರೆ ಮೇಡಮ್. ಸೊ ಅವ್ರನ್ನ ಕರೆಯೋಣ, ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಮೇಡಮ್ ವೆಲ್ಕಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಫಸ್ಟು ಭುವನ್ ಪ್ರಾಪರ್ಟೀಸ್ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ತರ್ತಾ ಇರೋದು. ಹೌದು. ಓಕೆನಾ, ನಿಮ್ಮ ಈ ಭುವನ್ ಡೆವಲಪರ್ಸ್ ಯಾವಾಗ ಸ್ಟಾರ್ಟ್ ಮಾಡಿದ್ದು? ಇದು ಬಂದ್ಬಿಟ್ಟು ನಿಮಗೆ 6 ಮಂತ್ಸ್ ಇಂದ ರನ್ನಿಂಗ್. ಇವಾಗ ರೀಸೆಂಟ್ ಆಗಿ ನಾವು ಮಾಡಿರೋದು. ಆಲ್ರೆಡಿ 4 ಸೈಟ್ಸ್, 4 ಡೆವಲಪರ್ಸ್ ಸೋಲ್ಡ್ ಔಟ್ ನೋಡ್ತಿರ್ಬೋದು. ಇವಾಗ ಇದು 5ನೇ ಪ್ರಾಜೆಕ್ಟ್. ಸೊ ವೀಕ್ಷಕರ ನೋಡಬಹುದು, 4 ಪ್ರಾಜೆಕ್ಟ್ ನ ಈಗಾಗಲೇ ಮುಗಿಸಿದ್ದೀವಿ ಕಂಪ್ಲೀಟ್. ಮತ್ತೆ ಎಲ್ಲ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ಟಿದೆ. ಎಲ್ಲ ರಿಜಿಸ್ಟ್ರೇಷನ್ ಅಪ್ ಟು 80% ರಿಜಿಸ್ಟ್ರೇಷನ್ ಆಗಿದೆ. 20% ಅಗ್ರಿಮೆಂಟ್ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಅವ್ರ ಅಮೌಂಟ್ ಅಡ್ಜಸ್ಟ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್. ಸೊ ಇದು ಇವಾಗ ಹೊಸ ಲೇಔಟ್. ಹೌದು. ಸೊ ಈ ಲೇಔಟ್ ಬಗ್ಗೆ ಫಸ್ಟ್ ಲೊಕೇಶನ್ ತಿಳಿಸ್ಕೊಡ್ಬಿಡಿ, ಎಲ್ಲಿ ಬರುತ್ತೆ? ಇದು ಆಲ್ರೆಡಿ 1 ಮಂತ್ ಆಯ್ತು. ಇದು ಟೋಟಲ್ 20 ಸೈಟ್ಸ್ ಇದೆ. ಇವಾಗ 11 ಸೈಟ್ಸ್ ಅವೈಲಬಲ್ ಇದೆ. ನೀವೇ ನೋಡ್ತಿರೋದು BMRDA ಸೈಟ್ಸ್ ಗೆ ಅಟ್ಯಾಚ್ ಆಗಿರೋ ತರನೇ ಮಾಡಿರೋದು. ಇದು ಬಂದ್ಬಿಟ್ಟು ಪ್ಯೂರ್ DC ಕನ್ವೆನ್ಷನ್. ಈ ಖಾತಾ ಬರುತ್ತೆ ನಿಮ್ಗೆ. ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆದ್ಮೇಲೆ. ಹೌದೌದು, ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಇಂಡಿವಿಜುವಲ್ ಈ ಖಾತಾ ಮಾಡಿಸ್ಕೊಡ್ತೀವಿ ನಿಮ್ಗೆ. ಓಕೆ. ಸೊ ವೀಕ್ಷಕರ ನೋಡಬಹುದು, ನಿಮ್ಗೆ DC ಕನ್ವರ್ಷನ್ ಲ್ಯಾಂಡ್ ಇದು ನಿಮ್ಗೆ. ಓಕೆ, ಪಕ್ಕದಲ್ಲೇ BMRDA ಅಟ್ಯಾಚ್ ಆಗಿರುವಂತ ಒಂದು ಲೇಔಟ್, ಪಕ್ಕದಲ್ಲೇ DC ಕನ್ವರ್ಷನ್. ಸೊ ಅಫೋರ್ಡಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇಂಡಿವಿಜುವಲ್ ಈ ಖಾತಾ ತುಂಬಾ ಜನ ಕೇಳ್ತಾ ಇದ್ರಿ, ಸರ್ ನನಗೆ ಅಫೋರ್ಡಬಲ್ ಪ್ರೈಸ್ ಇರಬೇಕು. ಸೊ ಈ ಖಾತಾ ಇಮಿಡಿಯೇಟ್ ಸಿಗಬೇಕು. ರಿಜಿಸ್ಟ್ರೇಷನ್ ಆಯ್ತು ಅಂತ ಹೇಳಿದಾಗ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇರುವಂತ ಈ ಖಾತಾ ಪ್ರಾಪರ್ಟಿನ ನಿಮ್ಗೆ ತೋರ್ಸಕ್ ಬಂದಿರೋದು. ಲಿಮಿಟೆಡ್ ಫ್ಲಾಟ್ಸ್ ಅದು ಇರೋದು 11 ಸೈಟ್. 20 ಸೈಟ್ ಅಲ್ಲಿ ನಿಮ್ಗೆ 11 ಸೈಟ್ ಮಾತ್ರ ಅವೈಲೇಬಲ್ ಇರೋದು. ಇನ್ನು 9 ಸೈಟ್ ರಿಜಿಸ್ಟ್ರೇಷನ್ ಆಗೋಗಿದ್ಯಾ? 6 ನಿಮ್ಗೆ ರಿಜಿಸ್ಟರ್ ಆಗಿದೆ. ಇನ್ ರಿಮೈನಿಂಗ್ ಅಗ್ರಿಮೆಂಟ್ ಪ್ರೊಸೆಸ್ ಅಲ್ಲಿ ಇದೆ. ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಇದೆ ಅಲ್ವಾ? ನಾಗರಬಾವಿ ಅಂಬೇಡ್ಕರ್ ಕಾಲೇಜು, ಮಲ್ಲತ್ತಳ್ಳಿ ಹತ್ರ ಇರೋದು. ಸೊ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ವೀಕ್ಷಕರೇ. ನೀವೇನಾದರೂ ಇನ್ ಕೇಸ್ ಎಂಕ್ವೈರಿ ಮಾಡಬೇಕು ಅಂತ ಹೇಳಿದಾಗ ಆಫೀಸ್ಗೆ ಹೋಗ್ಬಿಟ್ಟು ಎಂಕ್ವೈರಿ ಮಾಡ್ಬೋದು. ಇಲ್ಲ ಲೇಔಟ್ಗೆ ಬರ್ತೀರಾ ಅಂತ ಹೇಳಿದ್ರು ಇಲ್ಲೂ ಒಂದ್ಸಲಿ ಲೇಔಟ್ನ ನೋಡ್ಬೋದು ಯಾವ ಥರ ಇದೆ ಅಂತ. ಮತ್ತೆ ನೋಡ್ತಿರ್ಬೋದು, ಇನ್ನೊಂದು ಪಕ್ಕದಲ್ಲೇ ಒಂದು ಲೇಔಟ್ ಅಟ್ಯಾಚ್ ಆಗಿರುವಂಥದ್ದು. ಸೊ ಇನ್ನೊಂದು ಮೇಡಮ್, ಇವಾಗ ಬುಕ್ಕಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದಾಗ ಎಷ್ಟು ಅಡ್ವಾನ್ಸ್ ಇಟ್ಟಿದ್ದೀರಾ? ಸರ್ ಇದು ಬಂದ್ಬಿಟ್ಟು ನಿಮಗೆ ಬ್ಲಾಕಿಂಗ್ ಅಂತ ಏನಿಲ್ಲ, ಅವೈಲಬಲ್ ಸೈಟ್ ಇರೋದ್ರಿಂದ ನಾವು ಬುಕ್ಕಿಂಗ್ ಅಮೌಂಟ್ ಅಂತ ಹೇಳಿ 1 ಲಕ್ಷ ತಗೋತಾ ಇದ್ದೀವಿ. ಹೌದು, 1 ಲಕ್ಷ ತಗೋತಾ ಇದ್ದೀವಿ. ನೀವು 1 ಲಕ್ಷ ಪೇ ಮಾಡಿದ್ಮೇಲೆ ನಾವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಇದೆ ಅಲ್ವಾ? ಹೌದು, ಇದೆ ಡಾಕ್ಯುಮೆಂಟ್ಸ್. ಸೊ ವೀಕ್ಷಕರೇ ಇಲ್ಲಿ ನೋಡ್ಬೋದು ನೀವು, ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇದೆ. ಈ ಥರ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತಾರೆ. ನೀವು ಆಫೀಸ್ಗೆ ಹೋದ್ರೆ ಈ ಥರ ಒಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಲೀಗಲ್ ಬೇಕಾದ್ರೆ ಚೆಕ್ ಮಾಡಿ. ಲೀಗಲಿ 1 ವೀಕ್ ಅಲ್ಲ, ಬೇಕಿದ್ರೆ 10 ಡೇಸ್ ತಗೊಳ್ಳಿ. ನಿಮಗೆ ಲೀಗಲ್ ಪ್ರೊಸೆಸ್ ಸರ್ಟಿಫಿಕೇಶನ್ ಆಯ್ತು ಅಂತ ಅಂದ್ರೆ ನೀವು ಮುಂದೆ ಪ್ರೊಸೆಸ್ ನೀವು 30% ಕೊಟ್ಟು ನೀವು 30% ಏನ್ ಪೇ ಮಾಡ್ತೀರಾ ಅದ್ ನಾವು ಅಗ್ರಿಮೆಂಟ್ ಪ್ರೊಸೆಸ್ ಅಂತ ಮಾಡ್ಕೊಡ್ತೀವಿ. ರಿಮೈನಿಂಗ್ ಏನಿದೆ ಅದು ನಿಮ್ಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಕಂಪನಿ ಕಡೆಯಿಂದ. ಇಲ್ಲಿ ಬಂದ್ರೆ ನಿಮ್ಗೆ ಪೇಪರ್ ಅಲ್ಲಿ ನೋಡಬಹುದು DC ಕಡೆಯಿಂದ ಅಪ್ರೂವಲ್ ಆಗಿರುವಂತ ಶೀಟ್. ಓಕೆ, ಮತ್ತೆ ಇನ್ನೊಂದು ಈ ಖಾತಾ ಒಂದು ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಿರ್ಲಿಲ್ಲ, ಇದೊಂದು ಈ ಖಾತಾ ಪ್ರಾಪರ್ಟಿ ಆಲ್ರೆಡಿ ಇರುವಂತದ್ದು. ಸೊ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಗೆ ಈ ಖಾತಾ ರೆಡಿ, ಈ ಖಾತಾ ಸಿಗುತ್ತೆ. ಓಕೆನಾ? ಸೊ ಇನ್ನೊಂದು ಮೇಡಮ್, ಈ ಒಂದು ಲೇಔಟ್ ಅಲ್ಲಿ ಇವಾಗ ಅವೈಲೇಬಲ್ ಇರೋದು 11 ಸೈಟ್. ಕಾರ್ನರ್ ಸೈಟ್ ತುಂಬಾ ಜನ ಕೇಳ್ತಾರೆ, ಹುಡುಕ್ತಾರೆ. ಕಾರ್ನರ್ ಸೈಟ್ ನನಗೆ ಬೇಕು ಕೊಡ್ಸೋಣ, ಅದಲ್ಲೇನಿಲ್ಲ. 10% ಎಕ್ಸ್ಟ್ರಾ ನಿಮ್ಗೆ ಗವರ್ನಮೆಂಟ್ ಕಡೆಯಿಂದಾನೆ 10% ಕೊಡಬೇಕು. ಅದು ಗವರ್ನಮೆಂಟ್ ಕಡೆಯಿಂದಾನೆ 10% ಎಕ್ಸ್ಟ್ರಾ. ಕಾರ್ನರ್ ಬಂದ್ಬಿಟ್ಟು ನೀವು ಯಾವ 2 ಫೇಸಿಂಗ್ ಅಲ್ಲಿ ಬರುತ್ತೆ, ನೀವು 2 ಫೇಸಿಂಗ್ ಯಾವ ಫೇಸಿಂಗ್ ಅಲ್ಲಿ ಆದ್ರೂ ಇಟ್ಕೋಬಹುದು. ಹೌದಾ? ನೋಡಿ ವೀಕ್ಷಕರೇ, ಗವರ್ನಮೆಂಟ್ ಅವರು 10% ತಗೊಂತಾರೆ. ನಾವು ತಗೊಳ್ಳಲ್ಲ. ಅವರು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಬಂದಾಗ 10% ಅವ್ರು ಅಲ್ಲೇ ಪೇ ಮಾಡ್ಬೇಕಾಗುತ್ತೆ. ಕಂಪನಿಗೆ ಏನ್ ಪೇ ಮಾಡುವ? ಯಾವ ನಂಬರ್ ಕಾರ್ನರ್ ಸೈಟ್ ಇದೆ? ಇಲ್ಲೊಂದು 4 ಅಂತ ನೋಡ್ತಾ ಇದ್ದೀನಿ. ಸೈಟ್ ನಂಬರ್ 4 ಇದೆ, ಸೈಟ್ ನಂಬರ್ 9 ಇದೆ. ಏನ್ ಡೈಮೆನ್ಷನ್ ಬರ್ತಿದೆ ಸರ್? ಇದು ಎಕ್ಸಾಕ್ಟ್ ನಿಮ್ಗೆ 30-40.
ಕರೆಕ್ಟ್ 30-40 ಕರೆಕ್ಟಾಗಿ 30-40 ಇದೆ. ಓಕೆ ಆಲ್ಮೋಸ್ಟ್ ಎಲ್ಲ 30-40 ಜಾಸ್ತಿ. ಹೌದು ಆಲ್ಮೋಸ್ಟ್ 30. ಈಗ 11 ಸೈಟ್ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ, ಹೌದು ಸೊ 11ಕ್ಕೂ ನಿಮಗೆ 30-40 30-40 ಬೇಕಿದ್ರೆ 20-30 ಬೇಕಂದ್ರೆ ಅದಲ್ಲೇನಲ್ಲ ಮಾಡ್ಕೊಡೋಣ. ಏನ್ ಫೇಸಿಂಗ್ ಬರುತ್ತೆ ಇದು ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಈಸ್ಟ್ ಫೇಸಿಂಗ್. ಈಸ್ಟ್ ಫೇಸಿಂಗ್ ಬರುತ್ತಾ? ಈ ಕಡೆದು ನಿಮಗೆ ವೆಸ್ಟ್ ಫೇಸಿಂಗ್. ಹೌದು, ಈಸ್ಟ್ ಆಪೋಸಿಟ್ ಅಲ್ಲಿ ವೆಸ್ಟ್ ಫೇಸಿಂಗ್. ಈ ಕಡೆದಲ್ಲ ಇದೆಲ್ಲ ಅವೈಲೇಬಲ್ ಇದೆ ಇದು? ಹೌದು, ಇದೆಲ್ಲ ಅವೈಲೇಬಲ್ ಇದೆ ಸರ್. ಸರಿನಾ? ಇದರಲ್ಲಿ ಸೈಟ್ ನಂಬರ್ 13 ಒಂದು ಬಿಟ್ಟು 10, 11, 12 ಅವೈಲೇಬಲ್ ಇದೆ. ಇದು ನಿಮ್ನ ಈ ಕಡೆ ಬಂದ್ರೆ ನಿಮ್ಗೆ ಈಸ್ಟ್ ಫೇಸ್. ಹೌದು, ಈಸ್ಟ್ ಫೇಸಿಂಗ್ ಕಾರ್ನರ್ ಸೈಟ್ 4 ಇದೆ. ಓಕೆ, ಇನ್ನೊಂದು ಆ ಕಡೆ ಒಂದು ನೋಡ್ತಾ ಇದ್ದೀವಿ. ಆ ಕಡೆ ಒಂದು. ಹೌದು. ಓಕೆ, ಇನ್ನೊಂದು ಮೇಡಮ್ ಫಸ್ಟ್ ಕನೆಕ್ಟಿವಿಟಿ ಏನಿದೆ ಈ ಕಡೆ ಎಲ್ಲ? ಸರ್, ಇದು ಆಕ್ಚುಲಿ ಕನೆಕ್ಟಿವಿಟಿ ಬಂತು ಅಂದ್ರೆ ನಿಮ್ಗೆ ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಉಸ್ಕೂರ್ ಅನ್ನೋ ವಿಲೇಜ್ ಗೆ ಅಟ್ಯಾಚಬಲ್ ಇದೆ. ನಿಮ್ಗೆ ಇಲ್ಲಿ ಇವಾಗ IMR ರಿಂಗ್ ರೋಡ್ ಆಗ್ತಾ ಇದೆ. IMR ರಿಂಗ್ ರೋಡ್ ಇಂದ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನೀವು ಹೆಸರುಘಟ್ಟ ಇಂದನೂ ಬರ್ಬೋದು, ಮಾಕ್ಲಿ APMC ಆಡ್ ಇದೆಯಲ್ಲ ಆ ರೂಟ್ ಇಂದನೂ ಬರ್ಬೋದು. ನಿಮ್ಗೆ 3-4 ಕನೆಕ್ಟಿವಿಟಿ ರೋಡ್ ಇದೆ. ಒಂದ್ ಲೆವೆಟ್ಗೆ 3-4 ರೋಡ್ ಕನೆಕ್ಟಿವಿಟಿ ಇದೆ ಅಂತ ಅಂದ್ರೆ ಏನಕ್ಕೆ ಬೈ ಮಾಡಬಾರ್ದು? ಖಂಡಿತ ತಗೋಬಹುದು ವೀಕ್ಷಕರೇ. ಒಂದ್ಸಲಿ ನೀವು ಇಲ್ಲಿ ಬಂದಾಗ ಇಲ್ಲಿ ಸುಮಾರು ಆಲ್ಮೋಸ್ಟ್ ನಾನು ನೋಡ್ದಂಗೆ ಆನ್ ದ ವೇ ಬರ್ತಿರುವಾಗ ನಿಮಗೆ ಹೌದು, ಯುನಿಬಿಕ್ ಬಿಸ್ಕೆಟ್ ಫ್ಯಾಕ್ಟರಿ ಇದೆ, ಆಮೇಲೆ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಇದೆ, APMC ಆಡ್ ಇದೆ, ಯಶವಂತಪುರದಲ್ಲಿ ಇದೆ. ಇವಾಗ ಆಲೂರು ಕ್ರಿಕೆಟ್ ಸ್ಟೇಡಿಯಂ ಇದೆ. ಇವಾಗ ಫ್ಯೂಚರ್ ಅಲ್ಲಿ ಅಂತಲ್ಲ, ಯಶವಂತಪುರದಲ್ಲಿ ಇರೋದು ಆಲ್ರೆಡಿ APMC ಆಡ್ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಕ್ರಿಕೆಟ್ ಗ್ರೌಂಡ್ ಕೂಡ ಆಲೂರು ಕ್ರಿಕೆಟ್ ಸ್ಟೇಡಿಯಂ ಇದೆ. 25 ಎಕರೆಯಲ್ಲಿ ನಿಮಗೆ ಆಗಿರುವಂತ ಒಂದು ಕ್ರಿಕೆಟ್ ಗ್ರೌಂಡ್ ಕೂಡ, ಅದು ಒಂದಲ್ಲ ಒಂದು 3-4 ಇದೆ ನೋಡಿದ್ವಿ ನಾವು. ಸೊ ಈ ತರ ಒಂದು ಡೆವಲಪ್ಮೆಂಟ್ ಇರೋವಂಥ ಜಾಗ ವೀಕ್ಷಕರೇ. ಸೊ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ತಾರ್ ರೋಡ್ ಕೂಡ ಅವೈಲೇಬಲ್ ನಿಮ್ಗೆ ನೋಡಬಹುದು. ನೀವು ಬೇಕಿದ್ರೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೂಡ ಕೊಟ್ಟಿದೀವಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ, ಮತ್ತೆ ಇಲ್ಲಿ ನೋಡಬಹುದು ಎಲೆಕ್ಟ್ರಿಕಲ್ ಆಗಿದೆ. ಒಂದ್ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬೇಕಾಗಿರೋದೇನು? ವಾಟರ್ ಕನೆಕ್ಷನ್, ರೋಡ್, ಎಲೆಕ್ಟ್ರಿಕಲ್, ಡ್ರೈನೇಜ್ ಎಲ್ಲ ಇದಿದ್ಯಾ? ಹೌದು, ನಿಮಗೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಲೈಟ್ ಕನೆಕ್ಷನ್ ಮಾಡಿಸ್ಕೊಡ್ತೀವಿ. ಮಾಡಬಹುದಲ್ವಾ? ನೀವು ನಾಳೆನೆ ಮನೆ ಕನ್ಸ್ಟ್ರಕ್ಷನ್ ಮಾಡಿ, ನಮ್ದು ಜವಾಬ್ದಾರಿ ಎಲೆಕ್ಟ್ರಿಕಲ್ ಲೈಟ್ಸ್ ಏನಿದೆ ಅದನ್ನ ಹಾಕೊಡೋದು. ಸೊ ಬೇಗ ಬಂದ್ರೆ ಲಿಮಿಟೆಡ್ ಫ್ಲಾಟ್ಸ್ ಅವೈಲೇಬಲ್ ಇದೆ. ಸೊ ಖಂಡಿತ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಲೇಔಟ್ನ ನೋಡಿ ಯಾವ ಥರ ಇದೆ. ಡಾಕ್ಯುಮೆಂಟ್ಸ್ ಫಸ್ಟು ನೀವು ನೋಡಬೇಕಾಗಿರೋದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಲಾಯರ್ ಹತ್ರ. ಸೊ ಓಕೆ ಆಯಿತು ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ 11 ಸೈಟ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ 30-40 ಇದೆ. ಈಸ್ಟ್ ಫೇಸ್ ಏನವರು ಮತ್ತು ಕಾರ್ನರ್ ಸೈಟ್ ಬೇಕಾಗಿರೋ ಅನ್ನೋರು ಅಂಥವ್ರಿಗೂ ಫ್ಲಾಟ್ನ ಅವೈಲೇಬಲ್ ಇರೋವಂಥದ್ದು. ಸೊ ಕರೆಂಟು ಆಲ್ರೆಡಿ ಇದೆ, ರೆಡಿ ಇದೆ. ಸರಿನಾ? ಮನೆ ಕಟ್ಬೇಕಂದ್ರೆ ಕಟ್ಬೋದು. ಸೊ ಈ ಲೆವೆಟಲ್ಲಿ ಯಾವುದು ಇನ್ನೂ ಮನೆ ಆಗಿಲ್ಲ. ಸೊ ಫ್ಯೂಚರ್ಗೆ ಆಗುತ್ತೆ. ಆಲ್ಮೋಸ್ಟ್ ಇವಾಗ ಬೈ ಮಾಡಿರೋದೆಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತಾನೆ. ಸೊ ಯಾಕಂದ್ರೆ ಇವಾಗ ಫ್ಯೂಚರ್ ಅಲ್ಲಿ ಅವ್ರು ನೋಡ್ತಾರೆ, ಪ್ರೆಸೆಂಟ್ ಅನ್ನೋದಕ್ಕಿಂತ ಮಕ್ಳಿಗೋಸ್ಕರ ಅವ್ರಿಗೋಸ್ಕರ ನೋಡ್ತಾರೆ. ಇವಾಗ ನಿಯರ್ APMC ಆಡ್ IMR ರಿಂಗ್ ರೋಡ್ ಆಯ್ತು ಅಂತಂದ್ರೆ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ ಇರುವಂತ ಪ್ರಾಜೆಕ್ಟ್. ಕನೆಕ್ಟಿವಿಟಿ ಈ ತರ ಒಂದು ಇದೆ. ಸೊ ಲೇಔಟ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ಏನಾದ್ರು ಇನ್ನ ಪೆಂಡಿಂಗ್ ಇರುವಂತದ್ದು ಏನಾದ್ರು ಲೇಔಟ್ ಅಲ್ಲಿ ಇನ್ನ ಸ್ವಲ್ಪ ಪೆಂಡಿಂಗ್ ಇದೆ ಕೆಲಸ ಅನ್ನೋದು ಏನಾದ್ರು ಇದೆಯಾ? ಯಾವುದು ಇಲ್ವಾ? ಸೊ ಎಲ್ಲ ಇಂಡಿವಿಜುವಲ್ ಸೈಡ್ ನೀವೇ ನೋಡ್ತಾ ಇದ್ದೀರಾ, ಕೊಟ್ಬಿಟ್ಟಿದ್ದೀರಾ, ಆ ತರ ಒಂದು ಗಿಡ ತರ ಹಾಕೊಟ್ಬಿಟ್ಟಿದ್ದೀರಾ. ಸೊ ಪ್ರತಿಯೊಂದು ಇಂಡಿವಿಜುವಲ್ ಸೈಡ್ಗೂ ನಿಮ್ಗೆ ಒಂದು ಗಿಡದ ಆಪ್ಷನ್ ಇದೆ. ಸೊ ನಾಳೆ ದಿವಸ ಒಂದು ಒಳ್ಳೆ ನೆರಳು ಸಿಗುವಂಥದ್ದು. ಸೊ ಪಕ್ಕದಲ್ಲಿ BMRD ಅಪ್ರೂವಲ್ ಸೈಟು ಅಟ್ಯಾಚ್ ಆಗಿರುವಂಥದ್ದು, DC ಕನ್ವರ್ಷನ್ ಲ್ಯಾಂಡ್ 20 ಸೈಟು ಟೋಟಲ್ ಇರುವಂಥದ್ದು, 11 ಸೈಟು ಅವೈಲೇಬಲ್ ಇದೆ. ಸೊ ಬೇಗ ಬಂದರೆ ಲಿಮಿಟೆಡ್ ಫ್ಲ್ಯಾಟು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಸೊ DC ಕನ್ವರ್ಷನ್ನು ಈ ಖಾತಾ ಇರುವಂಥ ಪ್ರಾಪರ್ಟಿ. ಸೊ ಎಕ್ಸಾಕ್ಟ್ ಲೊಕೇಶನ್ನು ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಆಫೀಸ್ಗೆ ಬಂದು ನೀವು ಭೇಟಿ ಆಗ್ತೀರಾ ಅಂದ್ರೆ ಒಂದ್ಸಲ ಆಫೀಸ್ಗೆ ಒಂದ್ಸಲಿ ಹೋಗಿ. ಸೊ ನನ್ನ ಕಡೆ ಎಲ್ಲ ವೀಡಿಯೋದಲ್ಲಿ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಸೊ ಒಂದ್ಸಲಿ ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ. ಸೊ ಲೀಗಲ್ ಓಕೆ ಆಯಿತು ಅಂತ ಹೇಳಿದ್ರೆ ಮುಂದಿನ ಪ್ರೊಸೆಸ್ ಏನಿದೆಯಾ ಸೊ ಮುಂದುವರ್ಸ್ಕೋಬಹುದು. ತಗೋಬೋದಾ ಮೇಡಮ್? ತಗೋಬಹುದು ಸರ್, ವರ್ತ್ ಇದೆ. ಹೌದು, ಇನ್ವೆಸ್ಟ್ಮೆಂಟ್ಗೆ ಅಂತ ನೋಡಿ. ಯಾಕಂದ್ರೆ ನಮ್ಮಲ್ಲೇ ಏನಕ್ಕೆ ತಗೋಬೇಕಂತಂದ್ರೆ, ನಾವು ಒಂದೊಳ್ಳೆ ಎಲ್ಲದಕ್ಕೂ ವಿಲೇಜ್ ಕನೆಕ್ಟಿವಿಟಿಗಾಗ್ಲಿ, ರೋಡ್ ಕನೆಕ್ಟಿವಿಟಿ ಆಗಲಿ, ಬಸ್ ಕನೆಕ್ಟಿವಿಟಿ ಅಂತ ಇರೋದಂಥದ್ದನ್ನ ನೋಡಿ ನಾವು ತಗೊಳ್ಳೋವಂಥದ್ದು. ಫಸ್ಟ್ ಲೀಗಲಿ ನಮ್ಮ MD ಮೇಡಮ್ ಬಂದ್ಬಿಟ್ಟು ಲೀಗಲಿ ಅವರು ಲೆವೆಟ್ ಲೀಗಲ್ ಏನಿದೆ ಅದನ್ನ ಪ್ರೊಸೆಸ್ ಓಕೆ ಮಾಡ್ಕೊಂತಾರೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಲೀಗಲಿ ಎಲ್ಲ ಓಕೆ ಆಯ್ತು ಅಂದ್ಮೇಲೆ ಮಾತ್ರ ನಾವು ಮಾರ್ಕೆಟಿಂಗ್ಗೆ ತಗೊಳ್ಳೋವಂಥದ್ದು. ಹೌದು, ಮೊದಲು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಲೀಗಲಿ ಓಕೆ ಆಯ್ತು ಅಂತ. ಮೇಡಮ್ ಪ್ರತಿಯೊಂದು ಚೆಕ್ ಮಾಡ್ತಾರೆ, ಲೀಗಲಿ ಅವರಿಗೆ ಓಕೆ ಆಯ್ತು ಅಂದ್ರೆ ಮಾತ್ರ ನಾವು ಮಾರ್ಕೆಟಿಂಗ್ ತಗೊಂತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ. ಆ ತರ ಅಂತಾನೆ ಹೇಳಿ ನಾವು ಆಲ್ರೆಡಿ 4 ಪ್ರಾಜೆಕ್ಟ್ ಮುಗಿಸಿರೋಂಥದ್ದು. ಇದು 5ನೇ ಪ್ರಾಜೆಕ್ಟ್. ಸೊ ವೀಕ್ಷಕರ 6 ತಿಂಗಳಲ್ಲಿ 4 ಪ್ರಾಜೆಕ್ಟ್. ಹೌದು, ಇವಾಗ 1 ಮಂತ್ ಆಯ್ತು ಇದು ಸ್ಟಾರ್ಟ್ ಮಾಡಿ. 1 ಮಂತ್ ಅಲ್ಲಿ ಆಲ್ರೆಡಿ ನಾವು ಸೈಟ್ ಸೋಲ್ಡ್ ಔಟ್ ಮಾಡಿದ್ವಿ ಆಲ್ಮೋಸ್ಟ್. ಯಾಕಂದ್ರೆ ಕನೆಕ್ಟಿವಿಟಿ ಆ ತರ ಬಸ್ ಫೆಸಿಲಿಟಿ ಇದೆ, ಬಸ್ ಎಲ್ಲ ಓಡಾಡ್ತಾವೆ. ಬಸ್ ಕನೆಕ್ಟಿವಿಟಿ ಇದೆ. ನಿಮ್ಗೆ IMR ರಿಂಗ್ ರೋಡ್
ರೋಡಿಂದನೂ ಇದೆ, ನಿಮಗೆ ಉಸ್ಕೂರಿಂದನೂ ಇದೆ, ನೆಲಮಂಗಲದಿಂದನೂ ಬರ್ಬೋದು ನೀವು ಅಲ್ವಾ. ಫಸ್ಟ್ ಇನ್ನೊಂದು ಅಂತ ಹೇಳಿದ್ರೆ ನಿಮಗೆ ಇನ್ನು ಒಂದು ಇಂಡಿಯನ್ ಪೆಟ್ರೋಲ್ ಬಂಕು ಅಷ್ಟೇ, ಒಂದು 10 ನಿಮಿಷ ಅಷ್ಟೇ ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಕ್ಬಿಡುತ್ತೆ ನಿಮ್ಗೆ 10 ನಿಮಿಷದಲ್ಲೇ. ಮತ್ತು ಒಂದು ಸ್ಟೇಡಿಯಂ ಕೂಡ ಇದೆ, ಕ್ರಿಕೆಟ್ ಗ್ರೌಂಡು, ಅದು ಸ್ಕ್ರೀನ್ ಮೇಲೆ ಬರ್ತಿದೆ, ಅದು ಕೂಡ ಇದೆ. ನೀವೇ ಬರ್ತಾ ನೋಡ್ಬೋದು, ಅಪಾರ್ಟ್ಮೆಂಟ್ಸ್ಗಳು ನೋಡಿದ್ರಿ. ಸೊ ಡೆವಲಪ್ಮೆಂಟ್ ಆಗುವಂಥ ಒಂದು ಏರಿಯಾ ಇದು. ಸೊ ಪಕ್ಕದಲ್ಲಿ ಈ ಕಡೆ ಎಲ್ಲ ಜಮೀನು ನೋಡ್ಬೋದು. ಇದು ನಾಳೆ ದಿವಸ ಫ್ಯೂಚರ್ಗೆ ನಿಮಗೆ ಒಂದು ಲೇಔಟ್ ಮಾಡಿಬಿಡ್ತಾರೆ. ಸೊ ಇದೇ ಒಂದು ಹೇಳೋಕ್ಕಲ್ಲ, ಅಟ್ಯಾಚ್ ಮಾಡ್ರೂ ಮಾಡ್ಬೋದು. ಸೊ ಈ ಕಡೆ ಎಲ್ಲ ಡೆವಲಪ್ಮೆಂಟ್ ಆಗ್ತಿದೆ ವೀಕ್ಷಕರೇ. ಒಳ್ಳೆ ಸೈಟ್ನ ತಂದಿರುವಂಥದ್ದು ನಮ್ಮ ಚಾನಲಲ್ಲಿ. DC ಕನ್ವರ್ಷನ್ನು ಈ ಖಾತಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿದ್ದ ಕೂಡಲೇ ನಿಮಗೆ ಈ ಖಾತಾ ಸಿಗುತ್ತೆ, ಓಕೆನಾ. ಸೊ ಸ್ಕ್ರೀನ್ ಮೇಲೆ ಬರ್ತಿದ್ದಿಲ್ಲ, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಮೇಡಮ್ ವಾಟ್ಸಪ್ ನಂಬರ್ ಇದೆಯಾ? ಅದು ಹೌದು ಸರ್, ವಾಟ್ಸಪ್ ನಂಬರ್ ಕೂಡ ಇದೆ. ಸೊ ಇನ್ ಕೇಸ್ ನೀವು ಬರೋಕ್ಕಾಗಿಲ್ಲ, ಡಾಕ್ಯುಮೆಂಟ್ಸ್ ನಮಗೆ ವಾಟ್ಸಪ್ ಮುಖಾಂತರ ಕಳಿಸಿ ಅಂದ್ರೂ ನಿಮಗೆ ಕಳಿಸ್ಕೊಡ್ತಾರೆ. ಇಲ್ಲ ಆಫೀಸ್ಗೆ ಒಂದ್ಸಲಿ ಬಂದು ನೀವು ವಿಸಿಟ್ ಮಾಡ್ತೀರಾ ಅಂದ್ರೂ ಖಂಡಿತ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಮೇಡಮ್ ಇರ್ತಾರೆ. ನಿಮ್ಮ MD ಹೆಸರು ಏನು ಮೇಡಮ್? ಮಂಜುಳಾ ಅಂತ ಹೇಳಿ. ಮಂಜುಳಾ ಅಂತನಾ? ಸೊ ಅವ್ರು ಕೂಡ ಇರ್ತಾರಾ? ಅವ್ರು ಕೂಡ ಇವಾಗ ಡೈರೆಕ್ಟ್ ನಾನು MD ಹತ್ರ ಬಂದು ಮಾತಾಡಬೇಕು? ಖಂಡಿತ ಮಾತಾಡ್ಬೋದಾ? ಸೊ ನೋಡಿ, ಬೇಕಿದ್ರೆ ಕೆಲವರು ವಯಸ್ಸಾದವ್ರು ಇರ್ತಾರೆ, ಫ್ಯಾಮಿಲಿ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಓಕೆನಾ, ನಮ್ಮಲ್ಲಿ ಫ್ರೀ ಫ್ಯಾಮಿಲಿ ವಿಸಿಟ್ ಕೂಡ ಇದೆ. ಫ್ಯಾಮಿಲಿ ಮಾತ್ರ, ಫ್ಯಾಮಿಲಿ ವಿಸಿಟ್ ಬೇಕಿದ್ರೆ ಮಾಡಿಸ್ಕೊಡ್ತಾರೆ. ಸೊ ವೀಕ್ಷಕರೇ, ಫ್ಯಾಮಿಲಿ ನೀವು ಏನಾದ್ರು ಬಂದು ಒಂದ್ಸಲಿ ಲೇಔಟ್ನ ನೋಡ್ಕೊತೀರಾ ಅಂದರೆ, ಸೊ ಇಬ್ರು ಬರಕ್ಕೆ ಹೋಗ್ಬೇಡಿ. ಯಾಕಂದರೆ ಒಬ್ಬರು ಬರ್ತೀರಾ, ಲೇಔಟ್ ಇಷ್ಟ ಆಗುತ್ತೆ ಅಂದ್ಕೊಳ್ಳಿ, ಮತ್ತೆ ಒಂದು 4 ಇಬ್ಬರನ್ನ ಕರ್ಕೊಂಬರ್ಬೇಕು, ಇನ್ನೂ ಫ್ಯಾಮಿಲಿ ಮತ್ತೆ ಕರ್ಕೊಂಬರ್ಬೇಕು. 2-3 ಥರ ಬೇಡ, ಒಂದೇ ಸತಿ ಫ್ಯಾಮಿಲಿ ಬಂದುಬಿಡಿ. ಒಂದ್ಸಲಿ ಲೇಔಟ್ನ ನೋಡಿ ಯಾವ ಥರ ಇದೆ, ನಿಮ್ಗೆ ಓಕೆ ಆದರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಲೀಗಲ್ನ ಚೆಕ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಪ್ರಾಪರ್ಟಿ ಇದೆ. ಬೋನ್ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರು ಒಂದು ಲೇಔಟ್ನ ತಂದಿರುವಂಥದ್ದು DC ಕನ್ವರ್ಷನ್ ಈ ಖಾತಾ. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕೆ ನೋಡಿ. ಸೊ ಸುಮಾರು ಮನೆಗಳಲ್ಲಿ ನೀವೇ ಇಡ್ತೀರಾ, ಇಲ್ಲ ಅಮೌಂಟ್ನ ಇಟ್ಕೊಂಡಿರ್ತೀರಾ ಮನೆಗಳಲ್ಲಿ. ಸೊ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಯಾವ ಕಡೆ ಮಾಡೋಣ, ಎಲ್ಲೂ ಸಿಗ್ತಾ ಇಲ್ಲ, ಒಂದು ಲೀಗಲ್ ಪಕ್ಕಾ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಸೊ ಇಲ್ಲಿ ಬಂದರೆ ನಿಮ್ಮ ಬೋನ್ ಡೆವಲಪರ್ಸ್ ಕಡೆಯಿಂದ ಬಂದರೆ ನಿಮಗೆ ಒಂದು DC ಕನ್ವರ್ಷನ್ ಲ್ಯಾಂಡು ಅಫೋರ್ಡಬಲ್ ಪ್ರೈಸ್ ನಾನು ಹೇಳಿಲ್ಲ ವೀಕ್ಷಕರೇ. ಸೊ ಇವಾಗ ನಿಮ್ಗೆ ರಿವೀಲ್ ಮಾಡ್ತೀನಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು BMRD ಅಪ್ರೂವಲ್ ಸೈಟು. ಮೇಡಮ್ ಫಸ್ಟು ಪಕ್ಕದಲ್ಲೇ ಒಂದು ಲೇಔಟ್ ನೋಡ್ತಾ ಇದ್ದೀವಿ, BMRD ಅಪ್ರೂವಲ್. ಅಲ್ಲಿ ಪ್ರೈಸ್ ಏನು ನಡೀತಾ ಇದೆ? 2500 ಇದೆಯಾ? ಅಲ್ಲಿ ಬೇಕಿದ್ರೆ ನೀವೇ ವಿಚಾರಿಸಿ, ಅದಲ್ಲೇನು ಅಭ್ಯಂತರ ಇಲ್ಲ, ವಿಚಾರಿಸ್ಕೊಳ್ಳಿ. 2500 ₹1 ಕಮ್ಮಿ ಕೊಡ್ತಿಲ್ಲ. ಹೌದಾ? ಅಲ್ಲಿ ಹೋದ್ರು ಇದೆಯಾ ಅವೈಲಬಲ್ ಇಲ್ಲ ಅಲ್ಲಿ ಹೋದ್ರು. ಹೌದಾ? ಸೊ ವೀಕ್ಷಕರೇ, ಒಂದ್ಸಲಿ ಬೇಕಾದ್ರೆ ನೀವು ಒಂದ್ಸಲಿ ಹೋಗಿ ವಿಚಾರಿಸ್ಕೋಬಹುದು. ನಂಬರ್ ಅಲ್ಲೇ ಕೊಟ್ಟಿದ್ದಾರೆ. 2500 ಇರುವಂಥದ್ದು. ಅಲ್ಲಿ ಅವೈಲಬಲ್ ಇದೆಯಾ ಇಲ್ವಾ ಗೊತ್ತಿಲ್ಲ ನಮಗೆ. ಸೊ ಇಲ್ಲಿ ಮಾತ್ರ ಅವೈಲಬಲ್ ಇದೆ. ಪಕ್ಕದಲ್ಲಿ ಅಟ್ಯಾಚ್ ಆಗಿದೆ DC ಕನ್ವರ್ಷನ್ ಲ್ಯಾಂಡು ಈ ಖಾತಾ ಪ್ರಾಪರ್ಟಿ. ಮೇಡಮ್ ಪ್ರೈಸ್ ಎಷ್ಟು ಇಟ್ಟಿದ್ದೀರಾ ಫೈನಲ್? ಏನು ಎಷ್ಟಿರ್ಬೋದು ಸರ್ ನಿಮ್ಗೆ? ಅಲ್ಲಿ ₹2500 ಬರ ಅಂತಿದ್ದೀರಾ? ಹೌದು. ಸೊ ಇಲ್ಲಿ ಒಂದು 2000 ಇಲ್ಲ, ಮತ್ತೆ ಇನ್ನೂ ಕಮ್ಮಿ ಎಷ್ಟು ಹೇಳ್ತಾರೆ? DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಅಂತಿದ್ದೀರಾ? ಎಷ್ಟು? ನೀವು ಅಲ್ಲೇ 2500 ಆಗ್ತಿದೆ. BMRD ನೀವು 2000 ಅಂತ ಹೇಳಿದ್ರಿ. ನಾವು ಜನಗಳಿಗೋಸ್ಕರ ಅಂತಾನೆ ಇನ್ನೂ ಕಮ್ಮಿ ಕೊಡ್ತಾ ಇದೀವಿ. ₹1799 ಮಾತ್ರ. 1800 ₹1 ಹಾಕೊಂಡ್ಬಿಡ್ರಿ ನೀವೇನೆ. ₹1800 ಸ್ಕ್ವೇರ್ ಫೀಟ್ ಕೊಡ್ತಾ ಇರುವಂಥದ್ದು, ಓಕೆನಾ? ಅದಲ್ಲಿ ನೆಗೋಷಿಯಬಲ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ಅದರಲ್ಲೂ ವೀಕ್ಷಕರೇ ನೆಗೋಷಿಯಬಲ್ ಕೂಡ ಇದೆ. ₹1800 ಸ್ಕ್ವೇರ್ ಫೀಟು ಇರುವಂಥದ್ದು. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಇದೆ. ಸೊ ನಮ್ಮ ಚಾನಲ್ ಕಡೆಯಿಂದ ಥ್ರೂ ಬಂದರೆ ನಿಮಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಖಂಡಿತ. ನಿಮ್ಮ ಚಾನಲ್ ಇಂದ ಬಂದಂಥವ್ರಿಗೆ ಖಂಡಿತವಾಗ್ಲೂ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡಿಸ್ಕೊಡ್ತೀವಿ. ಸೊ ವೀಕ್ಷಕರೇ, ಕರುನಾಡ AJ ಚಾನಲ್ ಕಡೆಯಿಂದ ನೀವೇನಾದ್ರು ಬಂದರೆ ಒಂದು ಅಫೋರ್ಡಬಲ್ ಪ್ರೈಸು ಖಂಡಿತ ಮಾಡಿಸ್ಕೊಡ್ತಾರೆ. ₹1800 ನೆಗೋಷಿಯಬಲ್ ಇದೆ, ಖಂಡಿತ ವರ್ತ್ ಇದೆ. ಈ ಒಂದು ಪ್ರಾಪರ್ಟಿ ನೋಡ್ಬೋದು. ಪಕ್ಕದಲ್ಲಿ ಆಲ್ರೆಡಿ BMRD ಅಪ್ರೂವಲ್ ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದ್ರು ಮೇಡಮು. ಸೊ ಇಲ್ಲಿ ಉಳಿದಿರೋದು ಮಾತ್ರ 11 ಸೈಟು ಈ ಖಾತಾ ಪ್ರಾಪರ್ಟಿ DC ಕನ್ವರ್ಷನ್. ಸೊ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಮತ್ತೆ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ.